ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮುಗಿಲ ಧ್ವನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಚಪಾತಿ ಮತ್ತು ಬೆಂಡೆಕಾಯಿ ಚಟ್ನಿ ಮಾಡಿದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೆ. ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಂಡೆಕಾಯಿ ಚಟ್ನಿ ಘಮ ಅಂತ ಇದೆ, ತಿನ್ನಬೇಕಷ್ಟೇ. ಈಗ ಚಪಾತಿ ಮಾಡಿದ್ದೀನಿ. ನಾನಿವತ್ತು ಬ್ಲಾಗಲ್ಲಿ ಒಂದು ವಿಚಾರನ ಶೇರ್ ಮಾಡ್ಕೋಬೇಕಂತೇಳಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ವಿಚಾರ ನಿಮಗೆ ಸ್ವಲ್ಪ ತಮಾಷೆನೂ ಅನಿಸ್ಬೋದು, ಒಂದು ಸ್ವಲ್ಪ ಏನೋ ಬೇಸರನೂ ಆಗ್ಬೋದು. ನನಗಂತೂ ಏನಾದರೂ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಎಷ್ಟು ಬೇಗ ಮೋಸ ಹೋಗ್ತೀವಲ್ಲ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ನಿಮಗೇನು ಅನಿಸುತ್ತೆ ಅಂದರೆ, ಈ ವಿಷಯ ಕೇಳಿದ್ರೆ ಅಯ್ಯೋ ಇದು ಈ ಥರ ಸಿಲ್ಲಿ ವಿಷಯನಾ ಅಂತ ಅನಿಸ್ಬೋದು ನಿಮಗೆ. ಬಟ್ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಂಥ ವಿಷಯ. ಏಕೆಂದರೆ ನಾವು ಏನೇ ಒಂದು ತೊಗೊಳಕ್ಕೆ ಹೋದಾಗ, ಏನಾದರೂ ಒಂದು ಪರ್ಚೇಸ್ ಮಾಡೋಕ್ಕೆ ಹೋದಾಗ, ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಮೇಲೆ ಗೊತ್ತಿರೋರು ಯಾವ ಥರ ಮೋಸ ಮಾಡ್ತಾರೆ ಅಂತೇಳಿ. ಅವ್ರೇನು ಬೇಕಂತಲೇ ಮೋಸ ಮಾಡಿದ್ನೋ ಅಥವಾ ಗೊತ್ತಿದ್ದು ಮೋಸ ಮಾಡಿದ್ನೋ ಗೊತ್ತಿಲ್ಲದೆ ಮೋಸ ಮಾಡಿದ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾನಂತೂ ಮೋಸ ಹೋದೆ. ಅದು ಹೆಂಗೆ ಅಂತಂದರೆ, ನಾನು ಇತ್ತೀಚೆಗೆ ಒಂದು ನರ್ಸರಿಗೆ ಹೋಗಿದ್ದೆ, ಅಂದರೆ ಗಿಡಗಳ ನರ್ಸರಿಗೆ. ಅಲ್ಲಿ ನನಗೆ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕಂತೇಳಿ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ರತಿ ಸಲನೂ ಕೊಂಡ್ಕೊಂಡು ಕುಡಿಯೋಕ್ಕಾಗಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ತುಂಬ ಜಾಗ ಇದೆ. ಸೊ ಹಂಗಾಗಿ ನಾನು ನಮ್ಮ ಮನೆ ಹತ್ರನೇ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಒಂದು ನರ್ಸರಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ ತರಕ್ಕೋಗಿದ್ದೆ. ಸೊ ಬೆಟ್ಟದ ನೆಲ್ಲಿಕಾಯಿ ಗಿಡ ತಂದಿದ್ದೀನಿ. ತಂದ ಮೇಲೂ ಏನಪ್ಪ ಬೇಜಾರು ಅಂತ ಅಂದ್ಕೊಳ್ತಿದ್ದೀರಾ? ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯಿ ಗಿಡ ತಂದೆ ಮನೆ ಹತ್ರ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತಿಂದು ನಿಮಗೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ಸೊ ನಮ್ಮ ಮನೆ ಹತ್ರ ನಾನು ಸ್ವಲ್ಪ ಚಿಕ್ಕದಾಗಿ ಈಗೆಲ್ಲ ಕೈ ತೋಟ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಮೊದಲು. ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿತ್ತು ನಮ್ಮ ಪಾರ್ಕ್ ಅಂತೇಳಿ. ಈಗ ಬೆಟ್ಟದ ನೆಲ್ಲಿಕಾಯಿ ಗಿಡದ ಕತೆಗೆ ಬರೋಣ. ನೀವು ಯಾರೆಲ್ಲ ಈ ಥರ ಮೋಸ ಹೋಗಿದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಾನಂತೂ ಈ ಬೆಟ್ಟದ ನೆಲ್ಲಿಕಾಯಿ ಗಿಡ ತಂದುಬಿಟ್ಟು ತುಂಬ ಅಂದರೆ ತುಂಬ ಮೋಸ ಹೋಗಿದ್ದೀನಿ. ಅದು ಹೇಗಪ್ಪ ಅಂತಂದರೆ, ಈ ಗಿಡ ತರಕ್ಕೆ ಹೋದಾಗ ಹೋದೆ, ನನಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಬೇಕು ಕೊಡ್ರಿ, ಸರಿ ಆಯಿತು ತೊಗೊಳ್ರಿ. ನಾನು ತುಂಬ ಸಲ ಕೇಳಿದೆ ಅವರಿಗೆ, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡಣ ಅಂತ. ಹೌದು ಮೇಡಮ್, ಬೆಟ್ಟದ ನೆಲ್ಲಿಕಾಯಿ ಗಿಡ ಹೀಗೆ ಇರುತ್ತಾ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತ? ಹೌದು ಖಂಡಿತ ಹೀಗೆ ಇರುತ್ತೆ, ಇದೇ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತೇಳಿ ಕೊಟ್ಟ. ಅಲ್ಲಿಗೂ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ನಾನು ಬೆಟ್ಟದ ನೆಲ್ಲಿಕಾಯಿ ಗಿಡನ ನಾನು ನೋಡೇ ಇರಲಿಲ್ಲ, ಯಾವತ್ತೂ ನೋಡಿರಲಿಲ್ಲ. ಇದು ಈ ಥರ ಇದೆಯಲ್ಲ ಚಿಕ್ಕನಲ್ಲಿ, ಇದನ್ನೇ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಕೊಟ್ಟಾಗ ಇರ್ಬೋದೇನೋ ಬಿಡು ಅಂತೇಳಿ ತೊಗೊಂಬಂದು ಮನೆ ಹತ್ರ ಎಲ್ಲ ನೆಟ್ಟು ಅದನ್ನೆಲ್ಲ ತುಂಬ ಚಿಕ್ಕದಿತ್ತಿದ್ದು, ತುಂಬ ಚಿಕ್ಕದಿತ್ತು. ಈಗ ಸ್ವಲ್ಪ ದೊಡ್ಡದಾಗಿದೆ. ಇದು ತಂದು ಒಂದು 15 ದಿನ ಆದಮೇಲೆ ನನಗೆ ಬೇರೆಯವ್ರ ಕಡೆಯಿಂದ ಗೊತ್ತಾಯಿತು ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಅಲ್ಲ ಅಂತೇಳಿ. ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ಹೌದಾ ಅಂದರೆ ಈ ಥರ ಚಿಕ್ಕನಲ್ಲಿ, ಇದು ಬೆಟ್ಟದ ನಲ್ಲಿ ಅಲ್ಲ, ಇದು ಮಾಮೂಲಿನಲ್ಲಿ. ಈ ನೆಲ್ಲಿಕಾಯಿ ಗಿಡ ಆಲ್ರೆಡಿ ನಾನು ಒಂದು ಸಲ ಮನೆ ಹತ್ರ ಬೆಳೆಸಿದ್ದೆ. ಸೊ ಆವಾಗ ನನಗೆ ಸ್ವಲ್ಪ ಡೌಟ್ ಇತ್ತು, ಇದು ಅಲ್ವಲ್ಲ ಅಂತ. ಆದರೂ ಅವನಿಲ್ಲ ಮೇಡಮ್, ಇದೇ ಬೆಟ್ಟದ ನೆಲ್ಲಿಕಾಯಿ ಗಿಡ, ಇದೇ ಥರನೇ ಅದ್ರದ್ದು ಎಲೆ ಇರೋದು, ಹಾಗೆ ಹೀಗೆ ಅಂತೆಲ್ಲ. ಹೌದೇನೋ ಬಿಡು ಅಂತೇಳಿ ನಾನೇನು ಮಾಡಿದೆ, ತೊಗೊಂಡ್ಬಂದ್ಬಿಟ್ಟು ಮನೆ ಹತ್ರ ನೆಟ್ಟ 15 ದಿನ ಆದಮೇಲೆ ಗೊತ್ತಾಗಬೇಕು ಫ್ರೆಂಡ್ಸ್, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಅಲ್ಲ ಅಂತೇಳಿ. ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂದಮೇಲೆ ಅಟ್ಲೀಸ್ಟ್ ಅವನಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನರ್ಸರಿಯವರಂದರೆ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ಅವರಿಗೆ ಅಲ್ವಾ, ಬೆಟ್ಟದಲ್ಲಿ ಯಾವುದು ಮಾಮೂಲಿನಲ್ಲಿ ಯಾವುದು ಅಂತ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಬಟ್ ಅವನಿಗೆ ಬಿಸ್ನೆಸ್ ಆಗಲಿ ಅಂತ ಆ ಥರ ಮಾಡಿದ್ನೋ ಅಥವಾ ಏನಂತ ನನಗೆ ಗೊತ್ತಾಗ್ತಿಲ್ಲ. ಅವನಿಗೂ ಗೊತ್ತಿತ್ತೋ ಇಲ್ವೋ ನಿಜವಾಗ್ಲೂ ಇದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಮೇಲೆ ಇದು ಬೆಟ್ಟದಲ್ಲಿ ಅಲ್ಲ ಅಂದಮೇಲೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನೋಡಿ, ಇದು ಆ್ಯಕ್ಚುಲಿ ಬೆಟ್ಟದ ನಲ್ಲಿ ಅಲ್ಲ, ಇದು ಮಾಮೂಲಿ ನಲ್ಲಿನೂ ಅಲ್ಲ. ಮಾಮೂಲಿ ನೆಲ್ಲಿಕಾಯಿ ಇರುತ್ತಲ್ಲ ಅದೇ ಥರ ಇದೆ. ಇದು ಮಾಮೂಲಿ ನೆಲ್ಲಿಕಾಯಿ ಗಿಡನೂ ಕೂಡ ಸ್ವಲ್ಪ ಸೇಮ್ ಇದೇ ಥರ ಬರುತ್ತೆ ಫ್ರೆಂಡ್ಸ್. ಬಟ್ ಇದು ಯಾವ ಗಿಡ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸ್ವಲ್ಪ ಬೇರೆಯವ್ರು ಹೇಳಿದರು, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಈ ಥರ ಇರಲ್ಲ, ಹಾಗೆ ಹೀಗೆ ಅಂದರು. ಹೌದೇನೋ ಬಿಡು ನೋಡೋಣ ಅಂಥೇಳಿ ನಾನು ಸರ್ಚ್ ಮಾಡಿ ನೋಡಿದಾಗ ಬೆಟ್ಟದ ನಲ್ಲಿ ಅಲ್ಲ ಫ್ರೆಂಡ್ಸ್. ಇದು ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಹೋಗಲಿ ಬಿಡ್ರಿ, ನಾನು ಇದು ತಮಾಷೆ ಅನಿಸ್ಬೋದು ನಿಮಗೆ, ಬಟ್ ಇದು ಯಾವ ಗಿಡ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಮಗೇನಾದರೂ ಒಂದು ವಿಷಯ ಗೊತ್ತಿಲ್ಲ ಅಂದಾಗ ಆ ಒಂದು ವಿಷಯದ ಬಗ್ಗೆ ನಾವು ತುಂಬ ತಿಳ್ಕೊಂಡು ಹೋಗಿ ನಾವೇನೇ ಪರ್ಚೇಸ್ ಮಾಡಬೇಕು. ನಂತರ ನೀವು ಕೂಡ ಮೋಸ ಹೋಗ್ಬೇಡಿ. ನಾನೇನೋ ಇದು ಗಿಡ ಚಿಕ್ಕದು, ಸೊ ಏನೋ ಒಂದು ಕಾಮನ್ನಾಗಿ ಸಣ್ಣ ವಿಷಯಕ್ಕೆ ಮೋಸ ಹೋಗಿದ್ದೀನಿ. ಇದೇ ಥರ ದೊಡ್ಡ ದೊಡ್ಡ ವಿಷಯಕ್ಕೆ ಮೋಸ ಹೋಗೋರು ತುಂಬ ಇದ್ದಾರೆ. ಖಂಡಿತ ನಾವು ಮೋಸ ಹೋದ್ರೇ ನಮಗೆ ಮೋಸ ಮಾಡೋರು ಸಿಗೋದು. ಸೊ ಹಂಗಾಗಿ ನಾವು ಮೋಸ ಹೋಗೋದು ಬೇಡ. ನಮಗೇನಾದರೂ ಒಂದು ಪರ್ಫೆಕ್ಟಾಗಿ ಯಾವುದ್ರ ಬಗ್ಗೆ ಆದರೂ ಗೊತ್ತಿದೆ ಅಂದಾಗ ಮಾತ್ರ ನಾವು ಯಾವುದೇ ಒಂದು ವಸ್ತುಗಳನ್ನ ತೊಗೊಳಕ್ಕೆ ಹೋಗಬೇಕು. ಸೊ ಏನೇ ಒಂದು ನೀವು ತೊಗೊಳಕ್ಕೆ ಹೋಗಬೇಕಾದ್ರೆ ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ಹೋಗಿ. ನನಗೆ ಗೊತ್ತಿಲ್ಲದೇ ಹೋಗಿ ಈ ಒಂದು ಗಿಡ ತೊಗೊಂಬಂದು ಮೋಸ ಹೋದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಂದಲೇ ಏನೂ ಸಪೋರ್ಟ್ ಮಾಡೋಕ್ಕೆ ಏನೂ ಸಾಧಿಸೋಕ್ಕಾಗಲ್ಲ ನಿಮ್ಮ ಸಪೋರ್ಟ್ ಇಲ್ಲದೇ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರೇ ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಯಾವತ್ತೂ ಸಬ್ಸ್ಕ್ರೈಬರ್ಸ್ ಅಂತ ನಾನು ಹೇಳಲ್ಲ, ಪದೇ ನಾನು ಹೇಳ್ತೀನಿ. ನನಗೆ ಯೂಟ್ಯೂಬ್ ಫ್ಯಾಮಿಲಿಯವರು ಅಂತಲೇ ಹೇಳೋದು. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಫ್ಯಾಮಿಲಿನೇ. ಸೊ ಹಂಗಾಗಿ ನಾನು ಮೈ ಫ್ಯಾಮಿಲಿಯವರಂತಲೇ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಕೊನೆಯದಾಗಿ ನೋಡಿ, ಈ ಒಂದು ಗಿಡ ಯಾವುದ್ರದ್ದು ಅಂತ ಹೇಳಿದರೆ ನಾನೀಗ ಹೇಳ್ಬಿಡ್ತೀನಿ ನಿಮಗೆ ಯಾವ ಗಿಡ ಇದು ಅಂತೇಳಿ. ಇದು ಯಾವ ಗಿಡ ಅಂತಂದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಅಷ್ಟು ಒಳ್ಳೆ ಗಿಡ. ಬಟ್ ಈ ಗಿಡ ತಂದಿರೋದ್ರಿಂದ ಏನು ಲಾಸ್ ಇಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಇದು ಕೂಡ ತುಂಬ ಒಳ್ಳೆ ಬೆನಿಫಿಟ್ ಇರುವಂಥ ಗಿಡನೇ. ಬಟ್ ನಾನು ಅಂದ್ಕೊಂಡಿದ್ದೆ ಬೇರೆ, ಇದು ತಂದಿದ್ದೆ ಬೇರೆ ಅಲ್ವಾ ಅಂತೇಳಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಬಟ್ ಆ ಗಿಡನೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ ಇರುವಂಥ ಗಿಡನೇ. ಅದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಬೆನಿಫಿಟ್ಸ್ ಕೊಡುವಂಥ ಗಿಡನೇ ಅದೂ. ಸೊ ಹಂಗಾಗಿ ಆ ಗಿಡ ತಂದಮೇಲೆ ನನಗೆ ಸ್ವಲ್ಪ ಈಗ ಅದನ್ನು ಕೂಡ ಬೆಳೆಸಬೇಕು, ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅದನ್ನು ಕೂಡ ಬೆಳೆಸಬೇಕು, ಅದು ಕೂಡ ಒಳ್ಳೆ ಗಿಡ ಅಂತೇಳಿ ಈಗ ಅನಿಸ್ತಾ ಇದೆ ಫ್ರೆಂಡ್ಸ್. ಏನು ಗೊತ್ತಾ, ಅದು ಯಾವ ಗಿಡ ಅಂತ ಹೇಳ್ಬಿಡ್ತೀನಿ ನೋಡಿ. ಅದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಫಸ್ಟಿಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಹೇಳ್ತಿದ್ದೀನಿ ಅದು ಯಾವ ಗಿಡ ಅಂತೇಳಿ. ಸ್ಟಾರ್ ಫ್ರೂಟ್ ಗಿಡ. ಅದು ಸ್ಟಾರ್ ಹಣ್ಣು ಅಂತ ಬರ್ತಾವಲ್ವ, ಸ್ಟಾರ್ ಫ್ರೂಟ್ ಅಂತೇಳಿ. ಅದು ಕೂಡ ಸ್ವಲ್ಪ ಟೇಸ್ಟಲ್ಲಿ ನೆಲ್ಲಿಕಾಯಿ ಥರನೇ ಬರುತ್ತೆ, ಟೇಸ್ಟು ಕೂಡ ನೆಲ್ಲಿಕಾಯಿ ಥರನೇ ಇರುತ್ತೆ ಅದನ್ನು ಕೂಡ. ಸೊ ಬಟ್ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಲ್ಲ, ಅದು ಸ್ಟಾರ್ ಫ್ರೂಟ್ ಗಿಡ. ಬೆಟ್ಟದ ನೆಲ್ಲಿಕಾಯಿ ಗಿಡ ಬೇರೆ ಥರ ಇರುತ್ತೆ. ಅದು ನೀವು ನೋಡಿರ್ಬೋದು, ಹುಣಸೆಹಣ್ಣು ಬರುತ್ತಲ್ವ, ಹುಣಸೆಹಣ್ಣಿನ ಎಲೆ ಇರುತ್ತಲ್ವ, ಆ ಥರ ಬರುತ್ತೆ ಅದು. ಸೊ ಹಂಗಾಗಿ ಅದು ಫೈನಲಿ ಸ್ಟಾರ್ ಫ್ರೂಟ್ ಗಿಡ, ಬೆಟ್ಟದ ನೆಲ್ಲಿ ಗಿಡ ಅಲ್ಲ ಅದು. ಸೊ ನಾನು ಮೋಸ ಹೋದೆ, ನೀವು ಯಾರು ಮೋಸ ಹೋಗಬೇಡಿ. ಏನಾದರೂ ತರಬೇಕಾದ್ರೆ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಂಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.